ಇದೇ ಮಾರ್ಚ್ 17ಕ್ಕೆ ಅಪ್ಪು ಅವರ ಹುಟ್ಟುಹಬ್ಬದ ಸಂಭ್ರಮ. ಈ ಸಂಭ್ರಮವನ್ನು ಸ್ಮರಣೀಯ ಮಾಡೋಕ್ಕೆ ಅವರು ಮೊದಲ ಬಾರಿಗೆ ನಾಯಕನಾಗಿ ನಟಿಸಿದಂಥ ಅಪ್ಪು ಸಿನಿಮಾ ರಿಲೀಸ್ ಆಗ್ತಿದೆ. ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಖುದ್ದಾಗಿ ನಿರ್ದೇಶಕರಾದಂಥ ಚೇತನ್ ಕುಮಾರ್ ಅವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಯಾಕೆಂದರೆ ಈ ಸಿನಿಮಾ ಸಾಕಷ್ಟು ಜನಕ್ಕೆ ಸ್ಫೂರ್ತಿ ಕೊಟ್ಟಂಥ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ. ಸೊ ಅದರಲ್ಲೂ ಅವ್ರಿಗೆ ಅಪ್ಪು ಅವರು ಅಂತಂದರೆ ಭಾಳ ಅಭಿಮಾನ ಮತ್ತು ಗೌರವ ಇಟ್ಕೊಂಡಿರೋಂಥ ಚೇತನ್ ಅವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಮೊದಲೇ ಹೇಳಿದಾಗೆ ಅಪ್ಪು ಸಿನಿಮಾ ಅಂತ ಬಂದಾಗ ಎಷ್ಟೋ ಜನಕ್ಕೆ ಇಂಡಸ್ಟ್ರಿಗೆ ಒಂದು ಎಂಟ್ರಿ ಕೊಡೋಕ್ಕೆ ಸ್ಫೂರ್ತಿಯಾದಂಥ ಸಿನಿಮಾ. ಸೊ ನಿಮಗೆ ನೆನಪು ಅಂತ ಇದ್ದರೆ ಅಪ್ಪು ಸಿನಿಮಾ ಬಗ್ಗೆ ಹೇಳೋದಾದರೆ? ಖಂಡಿತ. ಯಾಕಂತಂದರೆ ಏಪ್ರಿಲ್ 26, 2002ನಲ್ಲಿ ರಿಲೀಸ್ ಆದಂಥ ಸಿನಿಮಾ. ಆವಾಗ ನನಗೂ ಗೊತ್ತಿರಲಿಲ್ಲ, ಅಂದರೆ ಲೈಕ್ ನಾನು ಬರಿತೀನ ಅಥವಾ ನಾನು ಡೈರೆಕ್ಟರ್ ಆಗಬೇಕಂತ ಅಂದ್ಕೊಂಡಿದ್ದೆ. ಆ ಥರದ ಐಡಿಯಾ ಇರಲಿಲ್ಲ. ನಾನು ಅವಾಗ 9ನೇ ಕ್ಲಾಸ್ ಹುಡುಗ ಅಷ್ಟೇ. ಸಮ್ಮರ್ ಹಾಲಿಡೇಸಲ್ಲಿ ನೋಡಿದಂಥ ಸಿನಿಮಾ. ಆ್ಯಂಡ್ ಅಪ್ಪು ಸರ್ದು ಮೊದಲಿಂದನೂ ಅಂದರೆ ನಮಗೇನಂದರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಅವರು ಯೂಶ್ವಲ್ ಆಗಿ ಸ್ಕ್ರೀನಲ್ಲಿ ಈಗ ಬೇಬಿ ಫ್ಯಾಮಿಲಿ ಅವರು ಇರಲಿ ಅಥವಾ ನಮ್ಮ ಅಪ್ಪು ಸರ್ದು ಸಿನಿಮಾಗಳಿರಲಿ, ಚಿಕ್ಕ ಮಕ್ಕಳ ಸಿನಿಮಾ ಬಂದಾಗ ಕರ್ಕೊಂಡೋಗಿ ತೋರಿಸೋದಿರಲಿ ಸ್ಕೂಲಿಂದ, ಅಥವಾ ನಾವು ಟಿ ವಿನಲ್ಲಿ ಚಂದನದಲ್ಲಿ ಭಾನುವಾರ ಸಿನಿಮಾ ಹಾಕೋರು. ಆ ಸಂದರ್ಭದಿಂದ ಹಿಡಿದು ಎಸ್ಪೆಷಲಿ ಹಾಡು ತುಂಬ ದೊಡ್ಡ ಹಿಟ್ಟು, ಕಾಣದಂತೆ ಮಾಯವಾದನು ಸಾಂಗು. ಸೊ ಅದನ್ನು ನೋಡ್ಕೊತಾ ಬೆಳೆದವರು. ಅಂದರೆ ಮೊದಲಿಂದನೂ ಅದೊಂದು ಆಕರ್ಷಣೆ ಅಪ್ಪು ಅವರು ಅಂತಂದರೆ. 2 ನಕ್ಷತ್ರ ಇರ್ಬೋದು, ಆ್ಯಂಡ್ ಅವರು ಬಾಲನಟರಾಗಿ ಅಭಿನಯಿಸಿದಂಥ ಎಲ್ಲ ಸಿನಿಮಾಗಳು, ಎಸ್ಪೆಷಲಿ ಹೊಸ ಬೆಳಕು ಇರ್ಬೋದು, ಬೆಟ್ಟದ ಹೂ ಇರ್ಬೋದು, ಅದು ಒಂದು ರೀತಿ ಆಕರ್ಷಣೆ ಅಪ್ಪು ಅವರು ಅಂತಂದರೆ. ಅದಾದ ನಂತರ ಅಷ್ಟೊಂದು ಲಾಂಗ್ ಗ್ಯಾಪ್ ಆಗಿ, ಅಂದರೆ ಲೈಕ್ ಅವರು ಬಾಲನಟರ ಕಾಣಿಸ್ಕೊಂಡ ನಂತರ ಒಂದು 10 ವರ್ಷಗಳ ನಂತರ, ಅದೊಂದು 12 ವರ್ಷಗಳ ನಂತರ ಅವರು ಯಾವಾಗ ನಾಯಕ ನಟರಾಗಿ ಅಭಿನಯಿಸ್ತಾರೆ ಅಂತ ಈ ಸುದ್ದಿ ಬಂತು, ಆವಾಗಲೇ ಅದೊಂಥರ ಒಂದು ಖುಷಿ ವಿಷಯ. ಆ್ಯಂಡ್ ಅಂದರೆ ಜನಗಳು ಅವರು ರಿಸೀವ್ ಮಾಡ್ಕೊಂಡಂಥ ರೀತಿ, ಆ್ಯಂಡ್ ಅಪ್ಪು ಸರ್ದು ಆ ಒಂದು ಫಸ್ಟ್ ಪೋಸ್ಟ್ರು ಬಿಟ್ಟಿದ್ದೇನೆ ಪೇಪರ್ ಎಡೆ, ಅದೊಂದು ವೈಬ್ ಇತ್ತದು. ಸೊ ಆ ದಿನಗಳು ನೆನಪಾಗುತ್ತೆ ನನಗೆ. ಎಸ್ಪೆಷಲಿ ಥಿಯೇಟ್ರಲ್ಲಿ ಆ ಸಿನಿಮಾ ನೋಡಿದಂಥದ್ದು, ಇಂಟ್ರಡಕ್ಷನ್ ಅಪ್ಪು ಸರ್ ಸ್ಕ್ರೀನಲ್ಲಿ ಫಸ್ಟ್ ಕಾಣಿಸ್ಕೊಂಡಿದ್ದು, ಅದೆಲ್ಲ ರೋಮಾಂಚನಕಾರಿ ಒಂದು ಕ್ಷಣಗಳು ಅಂತಲೇ ಅನ್ಬೋದು. ಆ್ಯಂಡ್ ಎಲ್ಲ ಹಾಡುಗಳು ಸಿನಿಮಾ ರಿಲೀಸ್ಗೂ ಮುಂಚೆ ಅವಾಗೆಲ್ಲ ಕ್ಯಾಸೆಟ್ ಸಾಂಗ್, ಆ ಕ್ಯಾಸೆಟ್ ತೊಗೊಬಂದು ಹಾಡನ್ನ ಕೇಳಿದಂಥದ್ದು, ರಿಪೀಟ್ ಮೋಡಲ್ಲಿ ಕೇಳಿದಂಥದ್ದು. ಸೊ ಅದೆಲ್ಲ ನೆನಪಾಗುತ್ತೆ ಈ ಸಂದರ್ಭದಲ್ಲಿ. 9th ಅಂದ ತಕ್ಷಣ ಅಂದರೆ ಸಿನಿಮಾದ ಪರಿಚಯ ಇದ್ದೇ ಇರುತ್ತೆ. ಸಾಕಷ್ಟು ಅಧ್ಯಯನ ಮಾಡಿರ್ತೀರಿ, ಸಿನಿಮಾಗಳ ಬಗ್ಗೆ ಗೊತ್ತಿರ್ತಾರೆ, ಒಂದಷ್ಟು ಮುಖ ಪರಿಚಯಗಳು ಇರುತ್ತೆ. ಮೊದಲ ಸಿನಿಮಾದಿಂದ ದೊಡ್ಡ ನಿರೀಕ್ಷೆ ಹೊಡ್ಸೋದು ಭಾಳ ಕಷ್ಟ. ಅಂಥದ್ರಲ್ಲಿ 100 ಡೇಸ್ ಸಿನಿಮಾ ಕೊಟ್ಟು ಒಂದು ವೇದಿಕೆಯಲ್ಲಿ ರಜನಿಕಾಂತ್ ಅವರು ಅವ್ರನ್ನ ಸಿಂಹದ ಮರಿ ಅಂತ ಹೇಳ್ತಾರೆ ಅಂತಂದರೆ, ಆ ಮಟ್ಟಿಗಿನ ವೈಬ್ ಅವರು ಕ್ರಿಯೇಟ್ ಮಾಡಿರ್ತಾರೆ. ನಿಮ್ಮ ನಿರೀಕ್ಷೆಗಳಿತ್ತ? ಯಾಕೆಂದರೆ ಬಾಲನಟನಾಗಿ ಮೊದಲ ಸಿನಿಮಾದಲ್ಲಿ ಈ ಮಟ್ಟಿಗೆ ದೊಡ್ಡ ಗೆಲುವು ಸಾಧಿಸ್ತಾರೆ ಅಂತ? ಇಲ್ಲ, ನನಗೆ ಅಂದರೆ ಅಷ್ಟೊಂದು ಮೆಚುರಿಟಿ ಲೆವೆಲ್ ಇರಲಿಲ್ಲ ಅನ್ಸುತ್ತೆ ಅಷ್ಟೆಲ್ಲ ಯೋಚನೆ ಮಾಡೋಕ್ಕೆ. ಬಟ್ ನಮ್ಮ ಪರ್ಸ್ನಲಿ ಏನು ಅಂತಂದರೆ, ಅಣ್ಣವ್ರು ನಮ್ಮ ತಾಲೂಕವರು, ಕೊಳ್ಳೇಗಾಲ ಸಿಂಗಾನಲ್ಲೂರು ಪುಟ್ಟಸ್ವಾಮಿ ಅವರು ಸಿಂಗಾನಲ್ಲೂರು ಇದ್ದಿದ್ದರಿಂದ ನಾನು ಕೊಳ್ಳೇಗಾಲ ತಾಲೂಕಾಗಿದ್ದರಿಂದ ನಮಗೇನೋ ಒಂದು ಪರ್ಸ್ನಲ್ ಅಟ್ಯಾಚ್ಮೆಂಟ್ ಥರ. ಅಪ್ಪು ಸರ್ದು ಸಿನಿಮಾ, ಅಪ್ಪು ಅವ್ರು ಬರ್ತಿದ್ದಾರೆ, ಅಪ್ಪು ಅನ್ನೋ ಸಿನಿಮಾಯಿಂದ ಪುನೀತ್ ಸರ್ದು ಫಸ್ಟ್ ಡೆಬ್ಯೂ ಆಗ್ತಿದೆ, ಅದೊಂದು ಪೇಪರ್ ಆ್ಯಡಿಂದನೇ ಅದೇನೋ ಒಂಥರ ಸಂಭ್ರಮ ಜನಗಳಲ್ಲಿ. ಅಂದರೆ ಎಸ್ಪೆಷಲಿ ನಮ್ಮ ಭಾಗದಲ್ಲಿ ಆ ಒಂದು ಸಿನಿಮಾ ರಿಲೀಸ್ ಆದಾಗ ಆ ರೀತಿಯ ಒಂದು ಓಪನಿಂಗು ಥಿಯೇಟ್ರಲ್ಲಿ ಜನಗಳು ಅದನ್ನು ಅಷ್ಟು ಇಷ್ಟಪಟ್ಟು, ಅದನ್ನು ಅಷ್ಟು ಪ್ರೀತಿಯಿಂದ ನೂಕುನುಗ್ಲು ಅಂತ ಏನು ಹೇಳ್ತೀವಲ್ಲ ಥಿಯೇಟ್ರ್ ಮುಂದೆ ಆ ಕ್ರೌಡು. ಸೊ ಅದು 100 ಡೇಸ್ ಆಗೋ ತನಕನೂ ಅದೇ ಥರನೇ ಕ್ರೌಡ್ ಇತ್ತು. ಎಸ್ಪೆಷಲಿ ಸ್ಯಾಟರ್ಡೆ ಸಂಡೇ ಬಂತು ಅಂತಂದರೆ ಆ ಜನಗಳು ಅಷ್ಟು ತುಂಬಿಕೊಂಡಿರೋ ಅಂಥದ್ದು. ಆ್ಯಂಡ್ ಎಸ್ಪೆಷಲಿ ಆ ಒಂದು ಪೋಸ್ಟರ್ ಇರ್ಬೋದು, ಕಟೌಟ್ ಇರ್ಬೋದು, ಸಂಭ್ರಮಿಸೋದಂಥ ಆ ರೀತಿ ಅದು ನೆನಪಲ್ಲಿದೆ ಇನ್ನು ನನ್ನ ತಲೆಯಲ್ಲಿ. ಈಗ ಡೈರೆಕ್ಟರ್ಸ್ ಪೈಕಿ ಹೇಳೋದಾದರೆ, ಒಂದು ಕ್ಯಾರೆಕ್ಟರ್ ಅಥವಾ ಮ್ಯಾನರಿಸಮ್ನ ಕಟ್ಕೊಳ್ಳೋದ್ರಲ್ಲಿ ಒಂದಷ್ಟು ಹೆಸರಾಂತ ಡೈರೆಕ್ಟರ್ಗಳಿದ್ದಾರೆ. ಅದರಲ್ಲೂ ಒಬ್ಬರು ಪುರಿ ಜಗನ್ನಾಥ್, ಕನ್ನಡದಲ್ಲಿ ನೀವು ಆ ಸಾಲು ನಿಲ್ಲುವಂಥ ಡೈರೆಕ್ಟ್ರು ಅಥವಾ ರೈಟರು. ಸೊ ನಿಮಗೆ ಆ ಕ್ಯಾರೆಕ್ಟರ್ನು, ಅಪ್ಪು ಕ್ಯಾರೆಕ್ಟರ್ ಇದೆಯಲ್ಲ, ಅದು ಇಷ್ಟ ಕಾರಣ ಏನಾಗಿತ್ತು? ಅದು ಹೈಲೈಟ್ಸ್ ಇತ್ತಾ ಅಂತ? ಅದರ ಮ್ಯಾನರಿಸಮ್, ಮಾತಾಡೋ ಶೈಲಿ, ಆ ಡೈಲಾಗ್ಸ್ ಆಗಲಿ, ಆ ಕ್ವಾಲಿಟಿ ಆಗಲಿ, ವರ್ಕ್ ಆಗಲಿ? ಅಂದರೆ ಇವಾಗ ಅದನ್ನು, ಅಂದರೆ ನಾನು ನಿರ್ದೇಶಕ ಆಗಿ ಇಂಡಸ್ಟ್ರಿಗೆ ಬಂದ ನಂತರ ಅಥವಾ ಆ ಒಂದು ನಾವು ಕಾಲೇಜ್ ಡೇಸ್ಗಳಲ್ಲಿ ಮತ್ತೆ ಸಿನಿಮಾ ನೋಡಿದಾಗ, ಆವಾಗ ಆ್ಯಸ್ ಎ ಆಡಿಯನ್ನಾಗಿ ನೋಡಿರ್ತೀವಿ, ಸಿನಿಮಾನ ಎಂಜಾಯ್ ಮಾಡಿರ್ತೀವಿ, ಯಾಕಂದ್ರೆ ಆ ಏಜ್ ಹಂಗಿರುತ್ತೆ ಅಷ್ಟೇ. ಅದನ್ನು ಅನಾಲಿಸಿಸ್ ಮಾಡಿದ್ರೆ, ಅಂದರೆ ಸಿನಿಮಾ ಆ್ಯಂಗಲಿಂದ ಒಬ್ಬ ನಿರ್ದೇಶಕ ಆಗಿ ಯೋಚನೆ ಮಾಡೋದಾದರೆ, ಅದು ಮನೆಯಲ್ಲೂ ಆ ಒಂದು ಪಾತ್ರ, ಅದು ಎಲ್ಲರೂ ನಮ್ಮನೆ ಹುಡುಗ ಅನ್ನೋ ಥರದ ಒಂದು ಪಾತ್ರ. ಆ್ಯಂಡ್ ಇದ್ದಂಥ ಟಗ್ ಆಫರ್ ಕೂಡ ಆ ಕಮಿಷನರ್ ಮತ್ತು ಆ ಒಂದು ಪಾತ್ರ, ಆ ಸ್ಟೂಡೆಂಟ್ ಪಾತ್ರಕ್ಕಿದ್ದಂಥ ಟಗ್ ಆಫರು. ಆ್ಯಂಡ್ ಅಲ್ಲೆಲ್ಲೋ ಅಭಿನಯ ಅಂತಲೇ ಅನ್ನಿಸ್ತಾ ಇರಲಿಲ್ಲ, ನೈಜವಾಗಿ ಅಭಿನಯಿಸೋ ಅಂಥ ಕಲಾವಿದರುಗಳು. ಎಲ್ಲೋ ರಿಯಲಾಗಿ ನಮ್ಮನೆಯಲ್ಲೇ ಸೀನ್ ನಡೀತಾ ಇದೆಯಾ. ಎಸ್ಪೆಷಲಿ ಅಪ್ಪು ಸರ್ ತಂಗಿ ಕ್ಯಾರೆಕ್ಟರ್ ಇರ್ಬೋದು, ತಾಯಿಯವರು ಇರ್ಬೋದು, ಶ್ರೀನಿವಾಸ ಮೂರ್ತಿ ಸರ್ ಪಾತ್ರ ಇರ್ಬೋದು, ಎಲ್ಲವೂ ಕೂಡ ತುಂಬ ನೈಜವಾಗಿ ಅಭಿನಯಿಸಿದಂಥದ್ದು. ಅಂದರೆ ಆ್ಯಕ್ಟಿಂಗ್ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಎಲ್ಲೋ ನಮ್ಮ ಮನೆಯಲ್ಲಿ ಒಂದು ಸೀನ್ ನಡೀತಾ ಇದೆ, ಪಕ್ಕದ ಮನೇಲಿ ಯಾವುದೋ ಒಂದು ಸೀನ್ ನಡೀತಾ ಇದೆ, ಸ್ಟ್ರೀಟಲ್ಲೆಲ್ಲೋ ಒಂದು ಸೀನ್ ನಡೀತಾ ಇದೆ, ಆ ಥರ. ಆ್ಯಂಡ್ ಆ ಒಂದು ಸ್ಪೆಷಲ್ ಮ್ಯಾನರಿಸಮ್ ಅಂತಾರಲ್ಲ, ಅಪ್ಪು ಸರ್ ಕ್ಯಾರಿ ಮಾಡಿರೋ ರೀತಿ, ಆ ಒಂದು ಎನರ್ಜಿ, ಆ ಒಂದು ಪವರ್,
ಅದು ಪವರ್ ಸ್ಟಾರ್ ಅಂತ ಏನು ಹೇಳ್ತೀವಿ ಅಲ್ಲೇ ಆ ಪವರೇ ಕಾಣುತ್ತದು. ಅಂದರೆ ಈ ಹೆಗಲ ಮೇಲೆ ಇಡೀ ಸಿನಿಮಾನ ಹೊತ್ಕೊಂಡು ಹೋಗಿರೋ ಅಂಥ ರೀತಿ. ಆ್ಯಂಡ್ ರಕ್ಷಿತಾ ಮೇಡಮ್ ಮತ್ತು ಅಪ್ಪು ಸರ್ ಕೆಮಿಸ್ಟ್ರಿ ಆ್ಯಂಡ್ ಆ ಥರದ್ದೊಂದು ಕಾಲೇಜ್ ಸೀನ್ಸ್ಗಳು. ಆಮೇಲೆ ಯಾವಾಗಲೂ ಆ ಏಜಲ್ಲಿ ಒಂದು ಸ್ಪಾರ್ಕ್ ಇರುತ್ತೆ. ಏನೇ ಆದರೂ ಒಂದು ಸವಾಲು ಸ್ವೀಕರಿಸೋಣ, ಒಂದು ಚಾಲೆಂಜ್ ಎಕ್ಸೆಪ್ಟ್ ಮಾಡೋಣ ಅನ್ನೋ ಥರದ್ದು ಒಂದು ಎನರ್ಜಿ ಇರುತ್ತೆ ಯಾವಾಗಲೂ ಆ ಕಾಲೇಜ್ ಹುಡುಗರುಗಳಲ್ಲಿ. ಅದು ತುಂಬ ಹೈಲೈಟಾಗಿ ಕಾಣಿಸ್ತಿದ್ದಂಥದ್ದು. ಆ್ಯಂಡ್ ಅದನ್ನು ಕ್ಯಾರಿ ಮಾಡಿದ ರೀತಿ. ಆ್ಯಂಡ್ ಗುರು ಸರ್ ಮ್ಯೂಸಿಕ್ ಇರ್ಬೋದು. ಆ್ಯಂಡ್ ತಾಲಿಬಾನ್ ಅಲ್ಲ ಅಲ್ಲ ಹಾಡು ಆ ಟಿ ವಿನಲ್ಲಿ ಉದಯ ಮ್ಯೂಸಿಕಲ್ಲೆಲ್ಲ ಬಂದಾಗ ಅದು ಕ್ರೇಜೇ ಬೇರೆ. ಅದಕ್ಕೆ ಅಂತ ಕಾಯ್ಕೊಂಡು ಕೂತ್ಕೊತಾ ಇದ್ದಂಥ ಸಂದರ್ಭಗಳು ಇದೆ. ಸೊ ಅದೊಂದು ವೇವ್ ಅಂತಲೇ ಅನ್ಬೋದು. ಒಂದು ಎನರ್ಜಿ ಇಂಡಸ್ಟ್ರಿಗೆ ಯಾವಾಗಲೂ ಒಂದೊಂದು ಆ ಥರದ್ದೊಂದು ವೇವ್ ಬೇಕಾಗುತ್ತೆ ಯಾವಾಗಲೂ. ಒಂದು 5 ವರ್ಷ 10 ವರ್ಷ ಡ್ರೈವ್ ಮಾಡ್ಕೊಂಡು ಹೋಗಿ. ಸೊ ಅಪ್ಪು ಸರ್ದು ಅರೈವಿಂಗೇ ಆ ರೀತಿಯ ಒಂದು ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡಿತ್ತು ಅಂತ ಅನಿಸುತ್ತೆ ಇಂಡಸ್ಟ್ರಿನಲ್ಲಿ. ಆ್ಯಂಡ್ ನೋಡ್ಕೊಂಡು ಹೊರಗಡೆ ಬರಬೇಕಾದ್ರೂ ಆ ಪಾತ್ರನ ಮನೆಗೆ ತೊಗೊಂಬರೋದಿದೆಯಲ್ಲ ಅಪ್ಪು ಸರ್ ಅಭಿನಯಿಸಿದಂಥ ಪಾತ್ರನ. ಸೊ ಅದು ಯಾವಾಗಲೂ ವೆರಿ ಇಂಪಾರ್ಟೆಂಟ್ ಫಸ್ಟ್ ಸಿನಿಮಾಗಳಿಗೆ. ಆ್ಯಂಡ್ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ. ಆ್ಯಂಡ್ ಅಪ್ಪು ಸರ್ ಎಲ್ಲೋ ಅವರು ಅಷ್ಟೇ ತುಂಬ ನ್ಯಾಚುರಲಾಗಿ ಅವ್ರ ಕ್ಯಾರೆಕ್ಟರ್ನೇ ನೋಡ್ತಾ ಇದ್ದೀವೇನೋ ಅನ್ನೋ ಥರ ಇತ್ತು ಆ ಸಿನಿಮಾದೊಂದು ಪಾತ್ರ. ಸೊ ಯಾವಾಗಲೂ ಅದೊಂದು ಮೆಮೊರಿ ಅನಿಸುತ್ತೆ ಪ್ರತಿ ಸಲ ಆ ಸಿನಿಮಾ ನೋಡಿದಾಗಲೂ.